Hello everyone, welcome back to the discussion on office management. Dear students, during the previous sessions, we were discussed about the managerial function of office. We will discuss about the planning, organizing, staffing, directing, motivating, controlling, coordination and communication. And during this session, we will discuss about the office management, that is the office layout. Then what is this office layout? Office layout means the systematic arrangement of office equipments, machines and furniture and providing adequate space to office personnel for regular performance of work with efficiency. ಆ ಕಚೇರಿಯ ಸಿಬ್ಬಂದಿ ತುಂಬಾ ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಬೇಕಾದ ರೀತಿಯಲ್ಲಿ ಕಚೇರಿಯ ಎಲ್ಲ ಯಂತ್ರೋಪಕರಣಗಳನ್ನು ಪೀಠೋಪಕರಣಗಳನ್ನು ಶಿಸ್ತುಬದ್ಧವಾಗಿ ಅರೇಂಜ್ ಮಾಡುವಂತಹ ಒಂದು ಪ್ರಕ್ರಿಯೆ. ಜೊತೆಗೆ ಆ ಸಿಬ್ಬಂದಿಗೆ ಕಾರ್ಯನಿರ್ವಹಿಸಲು ಸಾಕಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂತಹ ಸ್ಥಳಾವಕಾಶವನ್ನು ಒದಗಿಸುವಂಥದ್ದು. ಸೊ ಇದನ್ನ ನಾವು ಆಫೀಸ್ ಲೇಔಟ್ ಅಂತ ಹೇಳ್ಬೋದು. ಲಿಟಲ್ ಫೀಲ್ಡ್ ಅವರು ಹೇಳ್ತಾರೆ ಆಫೀಸ್ ಲೇಔಟ್ ಬಗ್ಗೆ, ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಇಕ್ವಿಪ್ಮೆಂಟ್ ವಿತ್ ದ ಅವೈಲೇಬಲ್ ಫ್ಲೋರ್ ಸ್ಪೇಸ್. ಲಭ್ಯವಿರುವಂತಹ ಫ್ಲೋರ್ ಸ್ಪೇಸ್ ಅನ್ನ ಬಳಕೆ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ಆಫೀಸಿನ ಇಕ್ವಿಪ್ಮೆಂಟ್ಗಳನ್ನ ಅರೇಂಜ್ ಮಾಡೋದು ಅಂತ ಹೇಳ್ತಾರೆ. ದೆನ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಆಫೀಸ್ ಲೇಔಟ್? ಈ ಆಫೀಸ್ ಲೇಔಟ್ಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋಂಥದ್ದನ್ನ ನೋಡ್ಬೋದು ನಾವಿಲ್ಲಿ. ಸೊ ಒನ್ ಈಸ್ ಟು ಎನ್ಶೂರ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ಅ ಫ್ಲೋರ್ ಸ್ಪೇಸ್. ಸೊ ನಮ್ಮ ಸಂಸ್ಥೆಯಲ್ಲಿ ಅಥವಾ ಕಚೇರಿಯಲ್ಲಿ ಎಷ್ಟು ಸ್ಥಳಾವಕಾಶ ಇದೆ ಅದನ್ನು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಖಾತ್ರಿಪಡಿಸುವ ಸಲುವಾಗಿ ಈ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಇಕ್ವಿಪ್ಮೆಂಟ್ಸ್ ಮಾಡಬೇಕಾಗಿದೆ. ದೆನ್ ಟು ಫೆಸಿಲಿಟೇಟ್ ಸೂಪರ್ವಿಷನ್, ಎಂಪ್ಲಾಯೀಸ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನೋಂಥದ್ದನ್ನ ಅಥವಾ ಅವರಿಗೆ ವ್ಯವಸ್ಥಿತವಾಗಿರ್ತಕ್ಕಂತಹ ಇನ್ಸ್ಟ್ರಕ್ಷನ್ಸ್ ಗೈಡ್ಲೈನ್ಸ್ ಕೊಡೋಕೆ ಬೇಕಾಗಿರ್ತಕ್ಕಂಥ ಸೂಪರ್ವಿಷನ್ಗೆ ಸಹಾಯ ಆಗಲಿ ಅಂತೇಳಿ ಆಫೀಸ್ ಲೇಔಟ್ ಮಾಡ್ತಾರೆ. ದೆನ್ ಟು ಫೆಸಿಲಿಟೇಟ್ ಇಂಟರ್ ಕಮ್ಯುನಿಕೇಶನ್, ಎಂಪ್ಲಾಯೀಸ್ ಮತ್ತು ಸಬಾರ್ಡಿನೇಟ್ ದಟ್ ಸುಪೀರಿಯರ್ ಎಂಪ್ಲಾಯೀಸ್ ಮಧ್ಯದಲ್ಲಿ. ಸೊ ಈ ಥರ ಕಮ್ಯುನಿಕೇಶನ್ ಸರಿಯಾಗಿ ನಡಿಬೇಕಾಗಿತ್ತಂದ್ರೆ ಅದಕ್ಕೂ ಕೂಡ ಆಫೀಸ್ ಲೇಔಟ್ ಬೇಕಾಗ್ತದೆ. ದೆನ್ ಟು ಎನ್ಶ್ಯೂರ್ ಬೆಟರ್ ಯೂಸ್ ಆಫ್ ಆಫೀಸ್ ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್, ಸಂಸ್ಥೆಯಲ್ಲಿರ್ತಕ್ಕಂತಹ ಯಂತ್ರೋಪಕರಣಗಳು ಮ್ಯಾಕ್ಸಿಮಮ್ ಯೂಸ್ ಆಗಬೇಕು. ಅದು ಯೂಸ್ ಆಗ್ತಾ ಇದ್ದೋ ಖಾತ್ರಿ ಮಾಡಿಸ್ಬೇಕಾದ್ರೆ ಈ ಆಫೀಸ್ ಲೇಔಟ್ನಿಂದ ಸಾಧ್ಯ ಆಗೋದು. ಟು ಎನ್ಶ್ಯೂರ್ ಬೆಟರ್ ಕಂಫರ್ಟ್ ಆ್ಯಂಡ್ ಮಾರಲ್ ಆಫ್ ವರ್ಕರ್ಸ್. ಸೊ ಈ ಥರ ನಾವೇನಾದ್ರೂ ಆಫೀಸ್ ಲೇಔಟ್ ಅನ್ನು ಚೆನ್ನಾಗಿ ಮಾಡಿದರೆ ನಮ್ಮ ವರ್ಕರ್ಸ್ ತುಂಬ ಕಂಫರ್ಟ್ ಫೀಲ್ ಆಗ್ತದೆ ಅವರಿಗೆ. ಜೊತೆಗೆ ಅದರಿಂದ ಅವರ ಮೊರಲ್ ಕೂಡ ಹೆಚ್ಚು ಆಗ್ತದೆ, ವೃದ್ಧಿ ಆಗ್ತದೆ ಅಂತ ಹೇಳ್ಕೊಳ್ಬೋದು. ಟು ಎನ್ಶ್ಯೂರ್ ಅ ಫೇವರೇಬಲ್ ಇಂಪ್ರೆಷನ್ ಆನ್ ಕಸ್ಟಮರ್ಸ್ ಅಂಡ್ ವಿಸಿಟರ್ಸ್. ನಾವು ಆಫೀಸ್ ಲೇಔಟ್ ಹೇಗೆ ಮಾಡಿರ್ತೀವಿ ಅದು ಕೂಡ ತುಂಬ ಇಂಪ್ರೆಷನ್ ಮಾಡ್ತದೆ ಕಸ್ಟಮರ್ಸ್ ಮತ್ತು ವಿಸಿಟರ್ಸ್ಗಳ ಮೇಲೆ. ಜೊತೆಗೆ ಟು ಎನ್ಶ್ಯೂರ್ ಸ್ಮೂತ್ ವರ್ಕ್ ಫ್ಲೋ. ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತಂದ್ರೆ ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಸ್ಮೂತ್ ಆಗಿ ಫ್ಲೋ ಆಗಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಹರ್ಡಲ್ಸ್ ಇಲ್ಲದೆ ಆ ಕಾರ್ಯಚಟುವಟಿಕೆಗಳು ನಡೀತಿರಬೇಕು. ಸೊ ಹೀಗೆ ಹಲವಾರು ಮಹತ್ವದಾಗಿರ್ತಕ್ಕಂತಹ ಮಹತ್ವಗಳನ್ನು ನಾವು ಆಫೀಸ್ ಲೇಔಟ್ನಿಂದ ನೋಡಬಹುದಾಗಿದೆ. ದೆನ್ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಆಫೀಸ್ ಲೇಔಟ್? ಉದ್ದೇಶ ಏನು ಆಫೀಸ್ ಲೇಔಟ್ ಮಾಡೋಕ್ಕೆ? ಒನ್ ಈಸ್ ಟು ಎನ್ಶ್ಯೂರ್ ಇಫೆಕ್ಟಿವ್ ವರ್ಕ್ ಫ್ಲೋ, ಪರಿಣಾಮಕಾರಿಯಾಗಿರ್ತಕ್ಕಂತಹ ಕಾರ್ಯದ ಹರಿವು ನಡಿಬೇಕಾದ್ರೆ ಆಫೀಸ್ ಲೇಔಟ್ ಬೇಕು. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಅವೈಲೇಬಲ್ ಫ್ಲೋರ್ ಸ್ಪೇಸ್, ಮ್ಯಾಕ್ಸಿಮಮ್ ಇರುವಷ್ಟು ಎಲ್ಲ ಸ್ಪೇಸನ್ನು ನಾವು ಬಳಕೆ ಮಾಡ್ಕೊಳ್ಬೇಕಾದ್ರೆ ಆಫೀಸ್ ಲೇಔಟ್ ಬೇಕು ನಮಗೆ. ಟು ಪ್ರೊವೈಡ್ ಮ್ಯಾಕ್ಸಿಮಮ್ ಸ್ಕೋಪ್ ಫಾರ್ ಆಫೀಸ್ ಸೂಪರ್ವಿಷನ್ ಅಟ್ ಮಿನಿಮಮ್ ಎಫರ್ಟ್. ಸೊ ಎಫರ್ಟ್ ಕಡಿಮೆ ಆಗಬೇಕು ಬಟ್ ಮ್ಯಾಕ್ಸಿಮಮ್ ಸೂಪರ್ವಿಷನ್ ಆಗಬೇಕು. ಸೊ ಹಾಗಾದರೆ ನಮ್ಮ ಆಫೀಸ್ ಲೇಔಟ್ ಆಗಬೇಕು. ಟು ಪ್ರೊವೈಡ್ ಗುಡ್ ವರ್ಕಿಂಗ್ ಕಂಡೀಷನ್, ಈ ಆಫೀಸ್ ಲೇಔಟ್ನಿಂದ ಸಹಜವಾಗಿಯೇ ಕೆಲಸದ ವಾತಾವರಣವನ್ನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಟು ಅಲೋ ಫ್ರೀ ಮೂಮೆಂಟ್ ಆಫ್ ಆಫೀಸ್ ಪರ್ಸನಲ್, ಸಿಬ್ಬಂದಿ ಫ್ರೀ ಆಗಿ ಮೂಮೆಂಟ್ ಮಾಡಬೇಕು. ಸೊ ಸ್ವಲ್ಪ ಮೂಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅಡಚಣೆ ಇತ್ತು ಅಂತಂದರೆ ಅವಾಗ ಆಕ್ಸಿಡೆಂಟ್ಸ್ಗಳು ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಹೀಗಾಗಿ ಅವನ್ನೆಲ್ಲ ಕಡಿಮೆ ಮಾಡಬೇಕಾದ್ರೆ ನಮಗೆ ಸೈಂಟಿಫಿಕ್ ಆಗಿರ್ತಕ್ಕಂಥ ಆಫೀಸ್ ಲೇಔಟ್ ಬೇಕು ಅಂತ ಹೇಳ್ಬೋದು. ಟು ಪ್ರೊವೈಡ್ ರಿಸೆಪ್ಷನ್ ರೂಮ್ ಈಸ್ ನಿಯರ್ ಟು ದ ಎಂಟ್ರೆನ್ಸ್ ಗೇಟ್ ಸೊ ದ್ಯಾಟ್ ವಿಸಿಟರ್ಸ್ ಫೀಲ್ ಈಸಿ. ಸೊ ಈ ಆಫೀಸ್ ಲೇಔಟ್ನಲ್ಲಿ ಮುಖ್ಯವಾಗಿ ಏನಾಗಬೇಕಂತಂದ್ರೆ ರಿಸೆಪ್ಷನ್ ರೂಮನ್ನು ಎಂಟ್ರೆನ್ಸ್ ಗೇಟ್ಗೆ ಇಡಬೇಕು. ಅಲ್ಲಿ ಅವಾಗ ವಿಸಿಟರ್ಸ್ ಈಸಿಯಾಗಿ ಅವರು ಫೀಲ್ ಮಾಡ್ಕೊಳ್ಬೋದು, ಅವ್ರಿಗೆ ಬೇಕಾಗಿದ್ದ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಬೋದು. ಟು ಮೇಕ್ ಎಂಪ್ಲಾಯೀಸ್ ಸ್ಯಾಟಿಸ್ಫೈಡ್. ಸೊ ಎಲ್ಲಕ್ಕೆ ಮುಖ್ಯ ನಮಗೆ ಎಂಪ್ಲಾಯಿಗೆ ಸ್ಯಾಟಿಸ್ಫೈ ಮಾಡುವ ನಿಟ್ಟಿನೊಳಗೆ ಆಫೀಸ್ ಲೇಔಟನ್ನು ನಾವು ಮಾಡಬೇಕಾಗಿರ್ತದೆ.
ಟು ಕ್ರಿಯೇಟ್ ಎ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಆ್ಯಂಡ್ ಲಾಯಲ್ಟಿ ಇನ್ ದ ಮೈಂಡ್ಸ್ ಆಫ್ ಎಂಪ್ಲಾಯೀಸ್. ಸೊ ಉದ್ಯೋಗಿಗಳ ಮನಸ್ಸಿನಲ್ಲಿ ನಾವು ಒಂದು ಬಿಲಾಂಗಿಂಗ್ನೆಸ್ ಅಥವಾ ಲಾಯಲ್ಟಿಯನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು ಅಂದರೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಫೀಸ್ ಲೇಔಟನ್ನು ಮಾಡಬೇಕಾಗಿದೆ. ದೆನ್ ಫ್ರೀ ಫ್ಲೋ ಆಫ್ ಕಮ್ಯುನಿಕೇಶನ್. ಸಂವಹನ ವ್ಯವಸ್ಥಿತವಾಗಿ ನಡೀಬೇಕಾದ್ರೂ ಕೂಡ ಆಫೀಸ್ ಲೇಔಟ್ ಬೇಕು. ಅವಾಯ್ಡಿಂಗ್ ನಾಯ್ಸ್ ಆ್ಯಂಡ್ ಡಿಸ್ಟರ್ಬಿಂಗ್. ಸೊ ಅನ್ನೆಸೆಸರಿ ಶಬ್ದ ಅಥವಾ ಅಡೆತಡೆಗಳಾಗುವಂಥದ್ದನ್ನು ಅವಾಯ್ಡ್ ಮಾಡಬೇಕಾದ್ರೆ ನಮಗೆ ಆಫೀಸ್ ಲೇಔಟ್ ಬೇಕು ಅಂತ ಅನಿಸುತ್ತೆ. ಆಫೀಸ್ ಲೇಔಟ್ ಇಂಟರ್ಲಿಂಕಿಂಗ್ ಆಫ್ ಈಚ್ ಸೆಕ್ಷನ್ಸ್. ಸೊ ನಾವು ಆರ್ಗನೈಸೇಷನ್ದಲ್ಲಿ ಸಾಕಷ್ಟು ಸೆಕ್ಷನ್ಗಳಿರ್ತವೆ. ಆ ಒಂದು ಸೆಕ್ಷನ್ ಮತ್ತೊಂದು ಸೆಕ್ಷನ್ ಜೊತೆ ಲಿಂಕೇಜ್ ಆಗಬೇಕು, ಇಂಟರ್ಲಿಂಕಿಂಗ್ ಆಗಬೇಕು. ಸೊ ಆ ಥರ ನಾವು ಆಫೀಸ್ ಲೇಔಟನ್ನು ಮೇಂಟೈನ್ ಮಾಡಬೇಕಾಗುತ್ತದೆ. ಟು ಪ್ರೊವೈಡ್ ಪ್ರೈವಸಿ. ಸೊ ಎಂಪ್ಲಾಯೀಸ್ಗೆ ಪ್ರೈವಸಿ ಬೇಕಾಗುತ್ತೆ. ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ನಾವು ಪಬ್ಲಿಕ್ ಮಾಡದೇ ಇರುವಂಥವು ಇರ್ತವೆ. ಸೊ ಅಂಥವುಗಳಿಗೆಲ್ಲ ವರ್ಕ್ ಪ್ರೈವೇಟ್ ಆಗಿ ಪ್ರೈವಸಿಯಿಂದ ಮಾಡಬೇಕಾಗಿತ್ತಂದರೆ ಈ ಆಫೀಸ್ ಲೇಔಟ್ ಬೇಕಾಗುತ್ತೆ. ಟು ಪ್ರೊವೈಡ್ ಸಫಿಷಿಯೆಂಟ್ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಲೈಟಿಂಗ್. ಸೊ ಆಫೀಸ್ ಲೇಔಟ್ನಿಂದಾಗಿ ನಾವು ಸಾಕಷ್ಟು ಪ್ರಮಾಣದೊಳಗೆ ನೈಸರ್ಗಿಕ ಮತ್ತು ಕೃತಕ ಎರಡೂ ಬಗೆಯ ಬೆಳಕಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಟು ಪ್ರೊವೈಡ್ ಸೇಫ್ಟಿ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ವರ್ಕ್ ಎನ್ವೈರ್ಮೆಂಟ್ ಸೇಫ್ಟಿ ಆಗಿರಬೇಕು ಅಂತಂದ್ರೆ ದಟ್ ಆಫೀಸ್ ಲೇಔಟ್ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ದೆನ್ ದೇರ್ ಆರ್ ಫ್ಯೂ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಆಫೀಸ್ ಲೇಔಟ್. ಸೊ ಹೇಗೆ ಆಫೀಸ್ ಲೇಔಟ್ ಇರಬೇಕು ಅನ್ನುವಂಥದ್ದು. ಸೊ ಅದರಲ್ಲಿ ಒಂದು ಪ್ರಿನ್ಸಿಪಲ್ ಆಫ್ ಫ್ಲೋ ಆಫ್ ವರ್ಕ್ ಅಪ್ಲೈ ಮಾಡ್ಕೊಂಡಿರ್ಬೇಕು ನಾವು. ಸೊ ಫ್ಲೋ ಆಫ್ ವರ್ಕ್ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆ ಇಲ್ಲದೆ ನಮ್ಮ ಕೆಲಸ ಸುಗಮವಾಗಿ ಸಾಗು ಹಾಗಿರಬೇಕು. ಸೊ ಆ ರೀತಿಯಾಗಿರ್ತಕ್ಕಂಥ ಆಫೀಸ್ ಲೇಔಟನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ದಟ್ ಮೇ ಬಿ ಸ್ಟ್ರೇಟ್ ಲೈನ್ ಇರ್ಬೋದು ಅಥವಾ ಸರ್ಕಲ್ ರೂಪದಲ್ಲಿ ಇರ್ಬೋದು ಅಥವಾ ಯು ಶೇಪ್ಡ್ ಇರ್ಬೋದು. ಮ್ಯಾಕ್ಸಿಮಮ್ ಯು ಶೇಪ್ಡ್ ಇರ್ತವೆ. ಸೊ ದಟ್ಸ್ ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ಆರ್ಗನೈಸೇಷನ್, ನೇಚರ್ ಆಫ್ ಬಿಸ್ನೆಸ್ ಆರ್ ಸೈಜ್ ಆಫ್ ಬಿಸ್ನೆಸ್. So the principle of flow of work is important. Then another important principle of office layout here is principle of a free movement and observation. So free movement ಆಗೋಕ್ಕೆ ಬರ್ತಿರ್ಬೇಕು, ಅಬ್ಸರ್ವೇಷನ್ ಚೆನ್ನಾಗಿರಬೇಕು. ಸೊ ಆ ರೀತಿಯಾಗಿರ್ತಕ್ಕಂತಹ ಒಂದು ಆಫೀಸ್ ಲೇಔಟ್ ಅನ್ನು ಕೂಡ ನಾವು ಹೊಂದಿರಬೇಕಾಗತ್ತೆ. ದೆನ್ ಪ್ರಿನ್ಸಿಪಲ್ ಆಫ್ ಇಫೆಕ್ಟಿವ್ ಸೂಪರ್ವಿಷನ್. ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನಮಗೆ ಸೂಪರ್ವಿಷನ್. ಯಾಕಂದರೆ ಕಾರ್ಮಿಕರು ಸರಿಯಾಗಿ ಕೆಲಸ ಮಾಡಾಕ್ತಾರೋ ಇಲ್ಲೋ ಅನ್ನೋದು ತಿಳ್ಕೊಳ್ಬೇಕಾಗಿತ್ತು ಅಂದರೆ ಸೂಪರ್ವಿಷನ್ ಬೇಕಾಗುತ್ತೆ. ಆ ಸೂಪರ್ವಿಷನ್ ಇಫೆಕ್ಟಿವ್ ಆಗುವ ರೀತಿ ಒಳಗೆ ಆಫೀಸ್ ಲೇಔಟನ್ನು ನಾವು ತಯಾರು ಮಾಡ್ಕೊಳ್ಬೇಕಾಗತ್ತೆ. ದೆನ್ ಪ್ರಿನ್ಸಿಪಲ್ ಆಫ್ ಫ್ಲೆಕ್ಸಿಬಿಲಿಟಿ. ಸೊ ಭವಿಷ್ಯದಲ್ಲಿ ಫ್ಯೂಚರ್ದಲ್ಲಿ ಎಕ್ಸ್ಟೆನ್ಷನ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಸೊ ಅದನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡೇ ನಾವು ಆಫೀಸ್ ಲೇಔಟನ್ನು ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಪ್ರಿನ್ಸಿಪಲ್ ಆಫ್ ಮೊರಲ್ ಆ್ಯಂಡ್ ಲಾಯಲ್ಟಿ. ಸೊ ಆಫೀಸ್ ಲೇಔಟ್ ಹೇಗಿರಬೇಕು ಅಂತಂದ್ರೆ ಎಂಪ್ಲಾಯೀಸ್ ಮೊರಲ್ ಮತ್ತು ಲಾಯಲ್ಟಿಯನ್ನು ಇಂಪ್ರೂವ್ ಮಾಡುವ ಹಾಗೆ ಇರಬೇಕು. ಜೊತೆಗೆ ಪ್ರಿನ್ಸಿಪಲ್ ಆಫ್ ಬ್ಯಾಲೆನ್ಸ್. ಸೊ ಸಮತೋಲನ ಮಾಡ್ತಕ್ಕಂಥ ತತ್ವವನ್ನು ಕೂಡ ನಾವು ಈ ಆಫೀಸ್ ಲೇಔಟ್ನಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ದೆನ್ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆರ್ ಲೀಸ್ಟ್ ಕಾಸ್ಟ್. ಸೊ ನಾವು ಈ ಆಫೀಸ್ ಲೇಔಟ್ ಹೇಗಿರಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಅಂದರೆ ಅದು ಯಂತ್ರೋಪಕರಣಗಳಿರ್ಬೋದು, ಪೀಠೋಪಕರಣಗಳಿರ್ಬೋದು, ಅಥವಾ ಮಾನವ ಸಂಪನ್ಮೂಲಗಳಿರ್ಬೋದು, ಅಥವಾ ನಮಗೆ ಲಭ್ಯ ಇರ್ತಕ್ಕಂತಹ ಫ್ಲೋರ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು. ಸೊ ಅವು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗಿರಬೇಕು. ಜೊತೆಗೆ ಲೀಸ್ಟ್ ಕಾಸ್ಟ್ ಆಗಿರಬೇಕು. ಅಂದರೆ ಯುಟಿಲೈಸೇಷನ್ ಜಾಸ್ತಿ ಆಗಬೇಕು, ಆದರೆ ಅವು ಯುಟಿಲೈಸೇಷನ್ ಕಾಸ್ಟ್ ಕಡಿಮೆ ಆಗಿರಬೇಕು. ಸೊ ಆ ನಿಟ್ಟಿನೊಳಗೆ ಆಫೀಸ್ ಲೇಔಟನ್ನು ನಾವು ತಯಾರು ಮಾಡ್ಕೊಳ್ಬೇಕು. ದೆನ್ ಪ್ರಿನ್ಸಿಪಲ್ ಆಫ್ ಎಕ್ವಿಪ್ಮೆಂಟ್ ಪ್ಲೇಸ್ಮೆಂಟ್. ಸೊ ಎಕ್ವಿಪ್ಮೆಂಟ್ ಪ್ಲೇಸ್ಮೆಂಟ್ ಹೇಗಿರಬೇಕು ಅನ್ನೋಂಥದ್ದು ಕೂಡ ಮುಖ್ಯ ಆಗುತ್ತೆ. ಅಂದರೆ ಯಂತ್ರೋಪಕರಣಗಳು ಯಾವುದೆಲ್ಲಿ ಇರಬೇಕು, ಹೇಗಿರಬೇಕು, ಪೀಠೋಪಕರಣಗಳು ಎಲ್ಲಿರಬೇಕು. ಸೊ ದಟ್ ಇಸ್ ಆ ಪ್ರಿನ್ಸಿಪಲನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ದೆನ್ ಪ್ರಿನ್ಸಿಪಲ್ ಆಫ್ ಅರೇಂಜ್ಮೆಂಟ್. ಸೈಂಟಿಫಿಕ್ ರೀತಿ ಒಳಗೆ ನಾವು ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು. ದೆನ್ ಪ್ರಿನ್ಸಿಪಲ್ ಆಫ್ ಗುಡ್ ಲೈಟಿಂಗ್. ಸೊ ಬೆಳಕಿನ ವ್ಯವಸ್ಥೆ ಅದು ನ್ಯಾಚುರಲ್ ಲೈಟಿಂಗ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಲೈಟಿಂಗ್ ಇರ್ಬೋದು, ಎರಡೂ ಇರ್ಬೋದು. ಸೊ ಆ ಲೈಟಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿ ಎಲ್ಲ ಯಂತ್ರೋಪಕರಣಗಳ ಕಡೆಗೆ ಅಥವಾ ಪೀಠೋಪಕರಣಗಳ ಕಡೆಗೆ ಇರುವ ಹಾಗೆ ನಾವು ಈ ಒಂದು ಆಫೀಸ್ ಲೇಔಟನ್ನು ಮಾಡ್ಕೊಳ್ಬೇಕಾಗತ್ತೆ. ದೆನ್ ಪ್ರಿನ್ಸಿಪಲ್ ಆಫ್ ಗುಡ್ ವೆಂಟಿಲೇಷನ್. ಸೊ ಗಾಳಿ ವ್ಯವಸ್ಥೆ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂತಹ ನ್ಯಾಚುರಲ್ ವೆಂಟಿಲೇಷನ್ ಬಹಳ ಅವಶ್ಯಕ. ಯಾಕಂದರೆ ಗಾಳಿ ಇಲ್ಲದೆ ಏನು ನಡೆಯುವುದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕ ವರ್ಕ್ ಸರಿಯಾಗಿ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ವೆಂಟಿಲೇಷನ್ ವ್ಯವಸ್ಥೆ ಕೂಡ ಈ ಒಂದು ಮುಖ್ಯವಾಗಿರ್ತಕ್ಕಂಥ ತತ್ವ ಅದು ಆಫೀಸ್ ಲೇಔಟಿಗೆ ಬೇಕಾಗಿದ್ದು ಅಂತ ಹೇಳ್ಬೋದು. ದೆನ್ ಪ್ರಿನ್ಸಿಪಲ್ ಆಫ್ ಸ್ಪೇಸಿಂಗ್. ಸೊ ಎಲ್ಲ ಅಡಚಣೆ ಮಾಡ್ಕೊಳ್ಳುವ ರೀತಿಯೊಳಗೆ ನಾವು ಈ ಒಂದು ಆಫೀಸ್ ಲೇಔಟ್ ಮಾಡ್ಬೋದು. ನಮ್ಮ ಅರೇಂಜ್ಮೆಂಟ್, ಎಕ್ವಿಪ್ಮೆಂಟ್ಸ್ ಅರೇಂಜ್ಮೆಂಟ್ ಹೇಗಾಗಬೇಕು ಅಂದರೆ ಸಾಕಷ್ಟು ಸ್ಪೇಸಿಂಗ್ ಕೂಡ ಇರಬೇಕು. ಪರ್ಸ್ನಲ್ಗೆ ಫ್ರೀ ಮೂವ್ಮೆಂಟ್ ಮಾಡಕ್ಕೆ ಬರ್ತಿರಬೇಕು, ಇಫೆಕ್ಟಿವ್ ಸೂಪರ್ವಿಷನ್ ಮಾಡಕ್ಕೆ ಬರ್ತಿರಬೇಕು. ಸೊ ಫ್ಲೆಕ್ಸಿಬಿಲಿಟಿ ಇರಬೇಕು. ಈ ರೀತಿಯಾಗಿರ್ತಕ್ಕಂಥ ನಾವು ಸ್ಪೇಸಿಂಗ್ ಪ್ರಿನ್ಸಿಪಲ್ ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದು ಅತ್ಯಂತ ಮುಖ್ಯ ಅಂತ ಹೇಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ರೂಔಟ್ ದಿಸ್ ಸೆಷನ್ we will discuss about the office layout, its meaning, definition, various importance of office layout, and objectives of office layout, and we will also discussed about the various principles which is to be considered while
making the office layout. These are my references. Thank you.